ಮಾತಾಡಿದ್ರೆ ಕೇಸು, ಮೌನವಾಗಿದ್ರೆ ಸೇಫಾ? ಏನ್ ಬ್ರೋ ಯಾವಾಗ ಬಂದ ಕೆಲಸದಿಂದ? ಏನಪ್ಪ ಇವಾಗೇನೋ ಬಂದಿದ್ದು, ಏನ್ ಸಮಾಚಾರ? ಏನೋ ಮಾಡ್ತಾ ಇದ್ದೀರಾ? ಏನೋ ಯಾದಗಿರಿಯಲ್ಲಿ ಸ್ಟೇಡಿಯಂ ಕರೆಕ್ಟ್ ಆಗಿಲ್ಲ ಅಂತ ಕೇಳಿದಕ್ಕೆ ಎಫ್ಐಆರ್ ಹಾಕ್ಬಿಟ್ಟವ್ರೆ, ಅದ್ರ ಬಗ್ಗೆನೇ ಮಾತಾಡ್ತಾ ಇರೋದು. ಕೇಳಿದವ್ರು ಯಾರು ಗೊತ್ತಾ? ನಮ್ ಕರ್ನಾಟಕದ ಪರ ನ್ಯಾಷನಲ್ ಲೆವೆಲ್ ಅಲ್ಲಿ 6 ಸತಿ ಗೆದ್ದ ಸ್ಪೋರ್ಟ್ಸ್ ಮ್ಯಾನ್ ಅವರು. ಎಷ್ಟು ಸ್ಟೇಡಿಯಂ ಅಭಿವೃದ್ಧಿ ಮಾಡಿದೆ ಅಂತ ಕೇಳಿದ್ದೇನೆ. ಕೇಸ್ ಹಾಕೋರು ಅವ್ರ ಮೇಲೆ. ಜಾಸ್ತಿ ಇರೋದು ಏನ್ ಗೊತ್ತಾ? ಅಧಿಕಾರಿಗಳ ಕೆಲಸಕ್ಕೆ ಲೋಪ ಅಂತ. ಮಾತಾಡಿದ್ರೆ ಕೇಸು, ಮೌನವಾಗಿದ್ರೆ ಸೇಫಾ? ಅದ್ರ ಬಗ್ಗೆ ಮೊನ್ನೆ ಎಲ್ಲ ಸ್ಟ್ರೈಕ್ ಆಗೈತೆ. ಅದಕ್ಕೆ ಸಂಬಂಧಪಟ್ಟ ಒಬ್ಬ ಅಧಿಕಾರಿನೂ ಬಂದು ಅಲ್ಲಿ ಯಾಕಂತ ಕೇಳಿಲ್ಲ. ಮತ್ತೆ ಮೊನ್ನೆ ಗದಗಲ್ಲಿ ನಿಧಿ ಸಿಕ್ತಾಗ ಎಲ್ಲರೂ ಬಂದ್ಬಿಟ್ಟಿದ್ರು. ನಮ್ ಜೊತೆಗಿರೋರ್ಗಾಗ್ಲಿ ನಮ್ ಸರ್ಕಾರಕ್ಕಾಗ್ಲಿ ಅವ್ರೇನೇ ಮಾಡಿದ್ರು ಅಡ್ಜಸ್ಟ್ ಮಾಡ್ಕೊಂಡು ಹೋದ್ರೆ ಮಾತ್ರ ನಾವು ಒಳ್ಳೆಯವರು. ಈ ತರ ಕ್ವಶನ್ ಕೇಳಿದ್ವಿ ಅಂತ ನಾವು ಕೆಟ್ಟವರು. ನಮ್ ಮೇಲೆ ಕೇಸು ಮಾಡ್ತಾರೆ, ನಮ್ಗೆ ಉಲ್ಟಾನು ಹೊಡಿತಾರೆ. ಒಲಿಂಪಿಕ್ಸ್ ಟೈಮ್ ಅಲ್ಲಿ ಇಂಡಿಯಾ ಗೆದ್ದಿಲ್ಲ, ನಮ್ದ್ರಲ್ಲಿ ಅದಿಲ್ಲ ಇದಿಲ್ಲ ಅಂತಾರೆ. ಆದ್ರೆ ಈ ತರ ಕ್ವಶನ್ ಮಾಡಿದ್ರೆ ದ್ರೋಹಿ ಅನ್ನೋ ಟ್ಯಾಗ್ ಕೊಡ್ತಾರೆ. ಸರಿನಾ ಇದು? ಬರ್ದೇ ಇರೋದ್ನ ಬಂದಿಲ್ಲ ಅಂತಾರೆ, ಗೆದ್ದಿಲ್ದಿರೋದ್ನ ಗೆದ್ದಿಲ್ಲ ಅಂತಾರೆ. ಅದೇ ಗೆದ್ದಿರೋದ್ರ ಬಗ್ಗೆ ಮಾತಾಡಕ್ ಹೇಳು, ಯಾರು ಮಾತಾಡಲ್ಲ. ಎಷ್ಟ್ ಜನ ಅವ್ರಿಗೆ ಗೊತ್ತೇನೋ? ನಾಳೆ ವಿಡಿಯೋ ನೋಡು, ನಾಳೆ ವಿಡಿಯೋದಲ್ಲಿ ಗೊತ್ತಾಗುತ್ತೆ. ಸರಿ, ನಾಳೆ ಮಾತಾಡೋಣ ಬರ್ರಿ.